ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬೇಳೆ ಸಾರಿಗೆ ನಾವು ಸಾಂಬಾರ್ ಪೌಡರ್ ಹಾಕ್ತೀವಲ್ವ, ಅದು ಯಾವ ಥರ ಮಾಡೋದಂತ ಹೇಳ್ತೀನಿ. ಇದಕ್ಕೆ ಎಲ್ಲ ಮೆಜರ್ಮೆಂಟು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಮತ್ತು ಎಂಡಲ್ಲಿ ಕೂಡ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕಂತ ಹೇಳ್ತೀನಿ. ಯಾಕಂದರೆ ಇದು 1 kg ಮಾಡಿಸಿದ್ರೆ ಎಷ್ಟು ಹಾಕ್ಕೋಬೇಕು, 2 kg ಧನಿಯಾ ಪೌಡ್ರದ್ದು ಹಾಕ್ಸಿದ್ರೆ ಎಲ್ಲ ಕಾಳುಗಳು ಎಷ್ಟೆಷ್ಟು ಹಾಕಬೇಕಂತ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಡಿಸ್ಕ್ರಿಪ್ಷನಲ್ಲೇ ಹಾಕ್ಬಿಟ್ಟಿರ್ತೀನಿ. ಅದೇ ಅಳತೆಯಿಂದ ನೀವು ಪೌಡರ್ನ ಮಾಡ್ಕೋಬೋದು. ಕನ್ಫ್ಯೂಸ್ ಆಗೋದೇನಿಲ್ಲ, ಪ್ರತಿಯೊಂದು ಅಳತೆ ಕೂಡ ನಾನು ಹಾಕಿರ್ತೀನಿ. ಅಲ್ಲಿ ನೋಡಿಕೊಂಡೆ ನೀವು ಎಲ್ಲ ಕಾಳುಗಳನ್ನು ತರಿಸ್ಕೋಬೋದು. ಬನ್ನಿ ಇವಾಗ ಕಾಳುಗಳನ್ನ ಯಾವ ಥರ ಹುರಿಯೋದಂತ ನೋಡೋಣ. ಫಸ್ಟ್ ನಾನು ಕಡಲೆಕಾಳನ್ನ ಬಿಸಿ ಮಾಡ್ಕೊತಿದ್ದೀನಿ. ಕಡಲೆಕಾಳು ಇದೇ ಥರನೇ ಸಿಪ್ಪೆ ಬಿಚ್ಚಿ ಈ ಥರ ಬಂದಿರಬೇಕು, ಈ ರೀತಿ ಹುರ್ಕೋಬೇಕು. ನೆಕ್ಸ್ಟು ಹೆಸರು ಕಾಳು ಹುರ್ಕೊತಿದ್ದೀನಿ. ಸಾಮಗ್ರಿಗಳ ಹೆಸರುಗಳು ಅಷ್ಟೇ ಹೇಳ್ತಾ ಹೋಗ್ತೀನಿ, ಬಟ್ ಎಷ್ಟು ಕ್ವಾಂಟಿಟಿ ಅಂತ ಹೇಳಲ್ಲ. ಯಾಕಂದರೆ ಇದು 1 kg ಮಾಡಬೇಕಾದ್ರೆ ಕ್ವಾಂಟಿಟಿನೇ ಬೇರೆ, 2 kg ಮಾಡಿಸೋದು ಕ್ವಾಂಟಿಟಿನೇ ಬೇರೆ. ಅದಕ್ಕೋಸ್ಕರ ನಾವು ಇವತ್ತು 2 kgದು ಪೌಡರ್ ಮಾಡ್ತಿರೋದು, ಅದರದ್ದು ಕ್ವಾಂಟಿಟಿ ಪ್ರಕಾರನೇ ನಾನು ಬಿಸಿ ಮಾಡ್ತಾ ಹೋಗ್ತಿದ್ದೀನಿ. ನೋಡ್ರಿ, ಇವಾಗ ಹೆಸರು ಕಾಳು ಆಯಿತು. ಇವಾಗ ತೊಗರಿಬೇಳೆ ಕೂಡ ಬಿಸಿ ಮಾಡ್ಕೊತಿದ್ದೀನಿ. ತೊಗರಿಬೇಳೆ ಈ ಥರ ಕಲರ್ಗೆ ಕನ್ವರ್ಟ್ ಆಗಬೇಕು, ಮತ್ತು ಹೆಸರು ಕಾಳು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಉದ್ದಿನ ಕಾಳು ನೋಡ್ರಿ ಈ ಥರ ಫ್ರೈ ಆಗಬೇಕು. ಜಸ್ಟು ಬಿಸಿ ಮಾಡಿ ಮಾತ್ರ ಹಾಕಬೇಡಿ. ಉದ್ದಿನಬೇಳೆ ಮಾತ್ರ ಇದೇ ಅಂದರೆ ಬ್ರೌನಾಗಿ ಕನ್ವರ್ಟ್ ಆಗಿರಬೇಕು. ಆ ಥರ ನೀವು ಉದ್ದಿನ ಕಾಳನ್ನ ಬಿಸಿ ಮಾಡ್ಕೋಬೇಕು. ಮತ್ತು ಇವಾಗ ಅಕ್ಕಿ ತೊಗೊತಿದ್ದೀನಿ. ಅಕ್ಕಿ ಕೂಡ ಫುಲ್ ಬ್ರೌನ್ ಥರ ಮಾಡಬೇಡಿ, ಈ ಥರ ಲೈಟಾಗಿ ಬ್ರೌನ್ ಬಂದರೆ ಸಾಕು. ನೆಕ್ಸ್ಟು ನಾನು ಮೆಂತೆಕಾಳು ತಂತಿದ್ದೀನಿ. ಮೆಂತೆಕಾಳು ಒಂಥರ ಸ್ಮೆಲ್ ಬರುತ್ತೆ, ಅಲ್ಲೇವರೆಗೂ ನೀವು ಬಿಸಿ ಮಾಡ್ಕೋಬೇಕು. ನೋಡಿರಿ, ಮೆಂತೆಕಾಳು ಫ್ರೈ ಆದಮೇಲೆ ಈ ಕಲರಿಗೆ ಬರುತ್ತೆ. ಎಲ್ಲ ಕಾಳುಗಳು ಈ ಥರ ಬಿಸಿ ಮಾಡಿದ ಮೇಲೆ ಒಂದು ಪಾತ್ರೆಲಾಗಲಿ, ಇಲ್ಲಾಂದರೆ ಈ ಥರ ಮರದಲ್ಲಿ, ಇಲ್ಲಾಂದರೆ ಒಂದು ಪೇಪರ್ ಹಾಸ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ಕಂತ ಅದನ್ನು ಬಿಸಿ ಎಲ್ಲ ಹೋಗಿ ತಣ್ಣಗಾಗಬೇಕು ಕಾಳು. ಅಲ್ಲೇವರೆಗೂ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಾಗಲಿ ಪ್ಲಾಸ್ಟಿಕ್ ಮರದಲ್ಲೆಲ್ಲ ಹಾಕಕ್ಕೆ ಹೋಗಬೇಡಿ, ಈ ಥರ ಆರಿಸ್ಬೇಕು. ನೆಕ್ಸ್ಟು ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಕೂಡ ಒಂಥರ ಚಟಪಟ ಅನ್ನಬೇಕು, ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿರಿ, ಇವಾಗ ಇದನ್ನು ಕೂಡ ಒಂದು ಏನು ಕಾಳುಗಳು ಹಾಕ್ಕೊಂಡಿದ್ನಲ್ವ ಅದರಲ್ಲಿ ಹಾಕ್ಕೊತಿದ್ದೀನಿ. ಎಲ್ಲ ಕಾಳುಗಳೂ ಬಿಸಿ ಆರಬೇಕು. ನೀವು ಎಲ್ಲ ಕಾಳು ಬಿಸಿ ಆದಮೇಲೆ ಹಿಂಗೆ ಒಂದ್ರ ಮೇಲೆ ಒಂದು ಹಾಕ್ತಿರಲ್ವ, ಕೆಳಗಡೆ ನೀರು ಹೊಡೆದಂಗೆ ಆಗಿಬಿಡುತ್ತೆ, ಕಾಳುಗಳು ತೇವಾಂಶ ಬಂದಂಗೆ ಆಗಿಬಿಡುತ್ತೆ. ಅಂದರೆ ಬಿಸಿ ಎಲ್ಲ ತಾಗಿ ಕೆಳಗಡೆ ಪಾತ್ರೆಗೆ ನೀರು ಥರ ಅಂಟ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಪೇಪರ್ ಹಾಕ್ಬಿಟ್ಟು ಪೇಪರ್ ಮೇಲೆ ಅವನ್ನ ಹಾಕ್ತಾ ಹೋಗಿ. ಇವಾಗ ಜೀರಿಗೆ ಕೂಡ ಹುರ್ಕೊತಿದ್ದೀನಿ. ಜೀರಿಗೆನೂ ಒಂಥರ ಸ್ಮೆಲ್ ಬರುತ್ತೆ, ಅಲ್ಲೇವರೆಗೂ ಫ್ರೈ ಮಾಡಬೇಕು. ನೀವು ಅರ್ಧ ಬರ್ಧ ಇವನ್ನ ಬಿಸಿ ಮಾಡಬಾರ್ದು, ನೀಟಾಗಿ ಬಿಸಿ ಮಾಡಬೇಕು. ಇದು ಬೇಳೆ ಸಾಂಬಾರು ಪೌಡ್ರ್ ಮಾಡಬೇಕಂದ್ರೆ ಮೇಯ್ನಾಗಿ ಕಾಳುಗಳ್ನ ಹುರ್ಕೊಳೋದು, ಹಾಗಂತ ಫುಲ್ ಒತ್ಸಕ್ಕೆ ಹೋಗಬೇಡಿ. ಕೆಲವೊಂದು ಕಾಳನ್ನ ಒಂದು 50% ಆದರೂ ಬಿಸಿ ಮಾಡಲೇಬೇಕು. ಜೀರಿಗೆ ಕೂಡ ಬಿಸಿ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ನಿಮಗೆ ಯಾವುದು ಕನ್ಫ್ಯೂಸ್ ಬೇಡ, ಸ್ಟಾರ್ಟಿಂಗಲ್ಲೂ ಕೂಡ ನಾನು ಹಾಕಿರ್ತೀನಿ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕಂತ, ಎಂಡಲ್ಲಿ ಕೂಡ ಹಾಕಿರ್ತೀನಿ. ಇದರಲ್ಲಿ ಕಾಳುಗಳೆಲ್ಲ ಹಾಕೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಬೇಳೆ ಪುಡಿ. ಇವಾಗ ಧನಿಯಾ ಕೂಡ ಹುರ್ಕೊತಿದ್ದೀನಿ. ಧನಿಯಾ ಕೂಡ ನೀಟಾಗಿ ಬಿಸಿ ಆಗಬೇಕು. ನೋಡಿರಿ, ಈ ಥರ ಕಲರ್ ಕನ್ವರ್ಟ್ ಆಗಬೇಕು, ಅಲ್ಲೇವರೆಗೂ ಹುರ್ಕೋಬೇಕು. ಚೆನ್ನಾಗಿರುತ್ತೆ ಈ ಪೌಡರು. ಒಮ್ಮೆ ಮಾಡಿ ನೋಡಿರಿ, ನೀವು ವರ್ಷಾನುಗಟ್ಟಲೆ ಇಟ್ಕೊತೀರ. ಮತ್ತು ಸಾಂಬಾರು ಟೇಸ್ಟ್ ಅಂತೂ ಸಖತ್ ಇರುತ್ತೆ. ಇದು ನಮ್ಮ ಓನರ್ ಆಂಟಿಯವರು ಮಾಡ್ತಿದ್ರು, ಅವರು 2 kgಗೆ ಮಾಡ್ತಿದ್ರು. ಅವ್ರ ಹತ್ರ ಈ ವಿಡಿಯೋ ಮತ್ತು ಮೆಜರ್ಮೆಂಟ್ ಕೂಡ ತೊಗೊಂಡಿದ್ದೀನಿ. ಸಖತ್ ಟೇಸ್ಟ್ ಆಗಿತ್ತು. ನೀವು ಕೂಡ ಇದೇ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೆಣಸಿಕಾಯಿ ಹುರ್ಕೊಂಡೆ, ಅದಾದ ತಕ್ಷಣ ಅರಿಶಿನ ಕೂಡ ಬಿಸಿ ಮಾಡಿಕೊಂಡು ಈ ಥರ ಕುಟ್ಟಿಟ್ಕೋಬೇಕು. ನಾವೇನು ಮೆಣಸಿಕಾಯಿ ಎಲ್ಲ ಒಣಗಿಟ್ಟಿರ್ತೀವಲ್ವ, ಅದ್ರಾಗಿರ್ತಕ್ಕಂಥ ಬೀಜ ಎಲ್ಲ ಉದುರಿರುತ್ತಲ್ಲ, ಅದು ವೇಸ್ಟ್ ಮಾಡಲಾರ್ದಂಗೆ ಅವನು ಕೂಡ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಅವನು ಕೂಡ ಎತ್ತಿಟ್ಕೊಳ್ಳಿ. ಇವಾಗ ನಾನು ಒಂದು ಇಂಗು ಕುಟ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ಬಿಸಿ ಮಾಡಿಕೊಂಡು ಮೆಣಸಿಕಾಯಿ ಬೀಜ ಏನು ಹುರ್ಕೊಂಡಿದ್ನಲ್ವ ಅದರಲ್ಲೇ ಹಾಕ್ಕೊತಿದ್ದೀನಿ. ಈ ಬೇಳೆ ಸಾಂಬಾರು ಪೌಡ್ರ್ ಮಾಡಬೇಕಪ್ಪ ಅಂತಂದರೆ ಮೆಣಸಿಕಾಯಿ ಕಾಳುಗಳೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರ್ಬೇಕು. ನೀವು ಹಂಗಂದ್ರೇ ಇದು ಪೌಡರ್ ಚೆನ್ನಾಗಿ ಬರುತ್ತೆ. ಈ ಥರ ದುಂಡು ಮೆಣಸಿಕಾಯಿ ಕೂಡ ತೊಗೊಳ್ಳಿ. ಬ್ಯಾಡಗೆ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ ಮತ್ತು ದುಂಡು ಮೆಣಸಿಕಾಯಿ, ಈ ಮೂರನ್ನು ತೊಗೊಂಡಿದ್ದೆ ನಾನು ಮೆಣಸಿಕಾಯಿಯಲ್ಲಿ. ಇವು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ ಕೊಡುತ್ತೆ. ಅದು ಡುಮ್ಕಿರೋ ಮೆಣಸಿಕಾಯಿ. ಇವನ್ನ ಕೂಡ ಎಲ್ಲ ಫ್ರೈ ಮಾಡಿಕೊಂಡು ಮೆಣಸಿಕಾಯಿ ಎಲ್ಲ ಬಿಸಿ ಮಾಡಿದ ತಕ್ಷಣವೇ ಈ ಥರ ಒಂದು ಚೀಲದ ಮೇಲೆ ಒಣಾಕ್ಕೊಂಡ್ಬಿಡ್ಬೇಕು. ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗಬೇಡಿ, ಈ ಥರ ಸ್ಪ್ರೆಡ್ ಆಗಿ ಆರ್ಲಿಕ್ಕೆ ಬಿಟ್ಬಿಡಿ. ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಮೆಣಸಿಕಾಯಿನ ಒಂದು ಕವರಲ್ಲಿ ಹಾಕ್ಕೊಂಡು ಈ ಥರ ಚಚ್ಚಬೇಕು. ಯಾಕಪ್ಪ ಅಂದರೆ ನಾವು ಮಿಲ್ಲಿಗೆ ಹಾಕ್ಸ್ಕೊಳಕ್ಕೆ ಹೋಗ್ತೀವಲ್ವ, ಅಲ್ಲಿ ಕರೆಕ್ಟಾಗಿ ನುಣ್ಣಗಾಗಲ್ಲ ಅಂತಂದು ಅದನ್ನು ಕೈಯಿಂದ ಮುರಿತಾರೆ. ಅದ್ರ ಬದಲು ನೀವು ಈ ಥರ ಕವರಲ್ಲಿ ಹಾಕ್ಕೊಂಡು ಒಂದು ಕೋಲಿಂದ ಚಚ್ಕೊಂಡ್ಬಿಟ್ರೆ ಕರೆಕ್ಟಾಗಿ ನುಣ್ಣಗಾಗ್ಬಿಡುತ್ತೆ. ಪೂರ್ತಿ ನಾವು ಏನು ಕೈಯಿಂದ 2 ಪೀಸ್ ಮಾಡ್ತೀವಲ್ವ ಅದೇ ಥರನೇ ಆಗಿಬಿಡುತ್ತೆ. ಈ ಥರ ಮಾಡೋದ್ರಿಂದ ಕೈ ಕೂಡ ತುಂಬ ಖಾರ ಆಗಲ್ಲ, ಮತ್ತು ಬೇಗನೆ ಮುಗಿದ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ಇದು ಒಳ್ಳೆ ಟ್ರಿಕ್ಕು, ಇದನ್ನು ಕೂಡ ಯೂಸ್ ಮಾಡಿ ನೋಡಿರಿ. ಇವಾಗ ಎಲ್ಲ ಆರಿರ್ತಕ್ಕಂಥ ಕಾಳುಗಳಿಗೆ ನಾವು ಮೆಣಸಿಕಾಯಿ ಚಚ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊತಿದ್ದೀನಿ. ಮೆಣಸಿಕಾಯಿ ಕಾಳುಗಳು ಎಲ್ಲನೂ ಇದರಲ್ಲೇ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಡಿ. ಕರಿಬೇವು ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ. ಕರಿಬೇವು ಎಲ್ಲನೂ ಬಿಸಿ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ
ಹಾಗೆ ಡೈರೆಕ್ಟಾಗಿ ಹಾಕೋದಿಲ್ಲ. ಎಲ್ಲನೂ ಬಿಸಿ ಮಾಡಿಕೊಂಡು ತಣ್ಣಗಾಗೋಕ್ಕೆಲ್ಲ ಆರ್ಲಿಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನೀವು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ಹಾಗೆ ಬಿಸಿ ಬಿಸಿ ಕಾಳು ಕೂಡ ಗಿರಣಿ ಮಾಡಿಸೋಂಗಿಲ್ಲ. ಅದಕ್ಕೋಸ್ಕರ ನೀವು ಎಲ್ಲನೂ ತಣ್ಣಗಾದ್ಮೇಲೆ ತೊಗೊಂಡು ಹೋಗ್ಬೇಕು. ತಣ್ಣಗಾಗಬೇಕಂತಂದು ಪೂರ್ತಿ ತಣ್ಣಗಾಗಿ ಅಂದರೆ ವೆದರ್ಗೆ ಅದು ಕೂಲ್ ಆಗೋಕ್ಕೆ ಬಿಡಬೇಡಿ. ಒಂಥರ ಕ್ರಿಸ್ಪಿ ಇದ್ದಾಗೆ ಹೋಗಿ ಮಿಲ್ ಮಾಡಿಸ್ಕೊಂಬಿಡಿ. ಹಂಗಂದ್ರೆ ಒಟ್ಟು ಬೀಳೋದಿಲ್ಲ. ಕರೆಕ್ಟಾಗಿ ಎಲ್ಲ ನುಣ್ಣಗೆ ಅಂದರೆ ಚೆನ್ನಾಗಿ ಪೌಡರ್ ಬರುತ್ತೆ. ನೀವೇನಾದರೂ ಹುರಿದ್ಬಿಟ್ಟು ನೆಕ್ಸ್ಟ್ ಡೇ ಹೋಗೋಣ ಇಲ್ಲ ಅದ್ರ ನೆಕ್ಸ್ಟ್ ಡೇ ಹೋಗೋಣ ಅಂತ ಬಿಟ್ಬಿಟ್ರೆ ನೀವೇನು ಹುರಿದಿರ್ತೀರಲ್ವ ಕಾಳು ಮತ್ತು ಮೆಣಸಿಕಾಯಿ ಎಲ್ಲ ವೆದರ್ಗೆ ಅಂದರೆ ತಣ್ಣ ಗಾಳಿ ಏನಾದರೂ ಬೀಸ್ತಪ್ಪ ಅಂತಂದರೆ ಎಲ್ಲ ಮೆತ್ತಗಾಗಿ ಪೌಡ್ರ್ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ನೀವೇನು ಫ್ರೈ ಮಾಡಿರ್ತೀರೋ ಅಂದರೆ ಹುರಿದಿರ್ತೀರಲ್ವ ಅವತ್ತಿನ ದಿನವೇ ಹೋಗಿ ನೀವು ಈ ಪೌಡ್ರನ್ನ ಮಾಡ್ಕೊಂಬಂದ್ಬಿಡಿ. ಹಂಗಂದ್ರೆ ಚೆನ್ನಾಗಿ ಇರುತ್ತೆ. ನೀವು ಡಿಲೇ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಇದು ಒಂದು ಮೇನ್ ಟ್ರಿಕ್ಕು. ಇದಾದ ತಕ್ಷಣ ಎಲ್ಲನೂ ಈ ಥರ ಕಲಿಸ್ಕೊಂಬಿಡಿ. ಎಲ್ಲ ಕಾಳುಗಳ್ನೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಮತ್ತು ಮೆಣಸಿಕಾಯಿ ಹುರಿಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಬೇಕಾದ್ರೂ ನೀವು ಹುರ್ಕೋಬೋದು. ಇಲ್ಲಪ್ಪ ಅಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಎಣ್ಣೆ ಹಾಕಿದರೆ ಕೆಲವೊಂದು ಸರಿ ಪುಡಿ ಹುಳ ಬೀಳುತ್ತೆ ಅಂತ ಅಂತಾರೆ. ಹಂಗಿದ್ದವ್ರು ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ಹಾಗೆ ಬೇಕಾದ್ರೆ ಬಿಸಿ ಮಾಡಿ ಬೇಕಾದ್ರೆ ಹಾಕ್ಕೋಬೋದು. ಆಂಟಿಯವರು 2 ವರ್ಷಕ್ಕೊಮ್ಮೆ ಈ ಪೌಡ್ರನ್ನ ಮಾಡಿಸೋದು. ಅದಕ್ಕೋಸ್ಕರ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಅಂದರೆ 2 kg ಧನಿಯಾ ತೊಗೊಂಡು ಮಾಡಿದ್ದಾರೆ. ನಿಮಗೆ 1 kg ಧನಿಯಾದಿಂದ ಬೇಕಿತ್ತಪ್ಪ ಅಂದರೆ ನೀವು ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಎಲ್ಲನೂ ಬರೆದಿರ್ತೀನಿ. ಮತ್ತು ವಿಡಿಯೋ ಎಂಡಲ್ಲಿ ಕೂಡ ಹಾಕಿರ್ತೀನಿ, ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಹಾಕಿರ್ತೀನಿ. ಚೆಕ್ ಮಾಡಿ. ಎಲ್ಲನೂ ಗಿರಡಿ ಮಾಡಿಸ್ಕೊಂಡಾದ್ಮೇಲೆ ಈ ಥರ ಕಂಪಲ್ಸರಿ ನೀವು ಜರಡಿ ಮಾಡಲೇಬೇಕು. ಜರಡಿ ಮಾಡಿದ್ರೇ ಇದು ಹುಳ ಬೀಳಲ್ಲ ಅಂತಾರೆ. ಅದಕ್ಕೋಸ್ಕರ ಜರಡಿ ಮಾಡಬೇಕು. ಮತ್ತು ಹುಳ ಬೀಳಲಾರ್ದಂಗೆ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ ನಾವು ಬಾಕ್ಸಿಗೆ ತುಂಬ್ತೀವಲ್ವ, ತುಂಬಿದಾದಮೇಲೆ ಅದಕ್ಕೆ ಒಣಗಿರ್ತಕ್ಕಂಥ ಕರಿಬೇವು, ಚೆನ್ನಾಗಿ ಒಣಗಿರಬೇಕು ಒಣಗಿರ್ತಕ್ಕಂಥ ಕರಿಬೇವು, ಸ್ವಲ್ಪ ಉಪ್ಪನ್ನ ಮೇಲ್ಗಡೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನೀವು ಎಷ್ಟು ವರ್ಷ ಬಿಟ್ಟರು ಕೂಡ ಪುಡಿ ಕೆಡೋದಿಲ್ಲ. ಇದು ಮೇನ್ ಟ್ರಿಕ್. ಇದು ಕೂಡ ಯೂಸ್ ಮಾಡಿ ನೋಡಿರಿ. ಇವಾಗ ಎಷ್ಟು ಚೆನ್ನಾಗಿರ್ತಕ್ಕಂಥ ಪುಡಿ ರೆಡಿ ಆಯಿತು. ಇದನ್ನು 2 ಸ್ಪೂನ್ ಬೇಳೆ ಸಾರಿಗೆ ಹಾಕಿ ಮಾಡಿರಿ, ಸಖತ್ ಟೇಸ್ಟ್ ಇರುತ್ತೆ. ಈ ಸಾಂಬಾರು ಪೌಡ್ರ್ ಹಾಕಿ ಮಾಡೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಕಾಳುಗಳು, ಮೆಣಸು ಮತ್ತು ಜೀರಿಗೆ, ಅದಾದಮೇಲೆ ಕರಿಬೇವು ಎಲ್ಲನೂ ಹಾಕಿರೋದ್ರಿಂದ, ಇಂಗು ಎಲ್ಲ ಹಾಕಿರೋದ್ರಿಂದ ಈ ಸಾಂಬಾರು ಪುಡಿ ಊಟ ಮಾಡೋದ್ರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಈಸಿ. ಮೇನ್ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಮೆಜರ್ಮೆಂಟ್ ಕರೆಕ್ಟಾಗಿತ್ತಪ್ಪ ಅಂತಂದರೆ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ, ಒಂದು ಸ್ಟೀಲಿಂಗ್ ಬಾಕ್ಸ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದರೊಳಗೆ ಫಿಲ್ ಮಾಡ್ತಿದ್ದೀವಿ. ಇದು ಫಿಲ್ ಮಾಡಿರ್ತೀವಲ್ಲ, ಇದ್ರ ಮೇಲೆ ನಾವು ಒಣಗಿರ್ತಕ್ಕಂಥ ಕರಿಬೇವನ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಉಪ್ಪನ್ನ ಉದುರಿಸ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಎಷ್ಟು ಬೇಕೋ ಅಷ್ಟು ತಗೊಂಡು ಡೈಲಿ ಯೂಸ್ ಮಾಡ್ಕೊತೀವಿ. ಸೈಡಿಂದ ತಗೊಂಡು ಯೂಸ್ ಮಾಡ್ಕೊಂಬಿಟ್ರೆ ಸಾಕು. ನೀವು ಬೇಳೆ ಸಾರು ಮಾಡಬೇಕಾದ್ರೆ ಇದನ್ನು 2 ಸ್ಪೂನು, ನಿಮಗೆ ಬೇಳೆ ಸಾರು ಎಷ್ಟು ಮಾಡ್ತೀರೋ ಅದ್ರ ಮೆಜರ್ಮೆಂಟ್ ಮೇಲೆ ನೀವು ಪುಡಿ ಹಾಕ್ಕೊಂಬಿಟ್ರೆ ಎಕ್ಸ್ಟ್ರಾ ಮೆಣಸಿಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ಅದೇ ಇಷ್ಟೇ ಪೌಡ್ರ್ ಹಾಕ್ಬಿಟ್ರೆ ಸಾಕು. ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ, ಖಾರ ಕೂಡ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಅದ್ರ ಜೊತೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆಜರ್ಮೆಂಟ್ ಹಾಕಿರ್ತೀನಿ. ಇವಾಗ ವಿಡಿಯೋ ಕೂಡ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.